ಯಾದಗಿರಿ ಜಿಲ್ಲೆಯ ಕೊಡೇಕಲ್ನಲ್ಲಿ ನಡೆಯುವ ಕಾಲಜ್ಞಾನಿ ಶ್ರೀ ಬಸವಣ್ಣನವರ ಜಾತ್ರೆಯು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಅದು ನಮ್ಮ ನಾಡಿನ ಭಾವೈಕ್ಯತೆಯ ಸಂಸ್ಕೃತಿಯ ಜೀವಂತ ಸಾರ. ಈ ಜಾತ್ರೆಯು ಜಾತಿ, ಮತ ಎಂಬ ಭೇದವಿಲ್ಲದೆ ಸಮಾನತೆಯ ತತ್ವವನ್ನು ಆಚರಣೆಯ ಮೂಲಕ ಸಾರುವ ವಿಶಿಷ್ಟ ಉತ್ಸವವಾಗಿದೆ. ಹುಣ್ಣಿಮೆಯಂದು ನಗಾರಿ ಪೂಜೆ, ಜೋಡು ಪಲ್ಲಕ್ಕಿಗಳಿಗೆ ಕಳಸಾರೋಹಣ ಮತ್ತು ಅಷ್ಟವಿಧಾರ್ಚನೆ ಪೂಜಾದಿಗಳು ನಡೆದರೆ, ರಾತ್ರಿ ಇಡೀ ಭಜನೆ ಹಾಗೂ ಸುಮಧುರ ಸಂಗೀತ ಕಾರ್ಯಕ್ರಮಗಳ ನಿನಾದದಲ್ಲಿ ಭಕ್ತರು ಭಕ್ತಿಯನ್ನು ಸಲ್ಲಿಸುತ್ತಾರೆ. ಹುಣ್ಣಿಮೆಯ ಮರುದಿನ ಬೆಳಿಗ್ಗೆ ಬಸವಣ್ಣನವರ ಐಕ್ಯ ಸ್ಥಳವಾದ ಊರಿನ ದೇವಸ್ಥಾನದ ರಾಜಗಟ್ಟೆಯ ಮೇಲೆ ಅಲಂಕರಿಸಿದ ಜೋಡು ಪಲ್ಲಕ್ಕಿಗಳಿಗೆ ಮಹಲಿನ ಮಠದ ಪೀಠಾಧಿಪತಿಗಳು, ಅರಸು ಮನೆತನದವರು, ಗ್ರಾಮದ ಹಿರಿಯರೆಲ್ಲ ಸೇರಿ ಪೂಜೆ ಸಲ್ಲಿಸಿ ಉತ್ಸವಕ್ಕೆ ಚಾಲನೆ ನೀಡುತ್ತಾರೆ. ಈ ಜಾತ್ರೆಯ ಹೆಮ್ಮೆಯೇ ಈ ಜೋಡು ಪಲ್ಲಕ್ಕಿ ಉತ್ಸವ. ಸಾಮಾನ್ಯವಾಗಿ ಎಲ್ಲ ಪಲ್ಲಕ್ಕಿಗಳಲ್ಲಿ ದೇವರ ಉತ್ಸವ ಮೂರ್ತಿ ಇಡಲಾಗುತ್ತದೆ. ಆದರೆ ಕೊಡೇಕಲ್ನಲ್ಲಿರುವ ವಿಶೇಷವೆಂದರೆ ಇಲ್ಲಿ ಎರಡೂ ಪಲ್ಲಕ್ಕಿಯೊಳಗೆ ಯಾವುದೇ ಮೂರ್ತಿಗಳನ್ನಿಡದೆ ಮಾನವನಿಗೆ ನೀತಿ ಮತ್ತು ಜೀವನ ಮೌಲ್ಯವನ್ನು ಬೋಧಿಸುವ ಕಾಲಜ್ಞಾನ ವಚನಗಳ ಗ್ರಂಥಗಳನ್ನು ಇಟ್ಟು ಮೆರವಣಿಗೆ ನಡೆಸಲಾಗುತ್ತದೆ. ಮೆರವಣಿಗೆ ಸಾಗುವ ದಾರಿಯುದ್ದಕ್ಕೂ ಭಕ್ತರು ಬಸವೇಶ್ವರರ ಜಯ ಘೋಷಣೆಗಳೊಂದಿಗೆ ಪಲ್ಲಕ್ಕಿಗಳಿಗೆ ಹೂವು, ಉತ್ತತ್ತಿ ಮತ್ತು ಬಾಳೆಹಣ್ಣುಗಳನ್ನು ಅರ್ಪಿಸಿ ಹರಕೆ ತೀರಿಸುತ್ತಾರೆ. ಇಲ್ಲಿನ ಇನ್ನೊಂದು ವಿಶೇಷತೆ ಎಂದರೆ ಬಸವ ಗುರು ಪರಂಪರೆಯ ಗುರುಗಳು ವಚನ ಗ್ರಂಥ ಓದುತ್ತಾ ಹಿಮ್ಮುಖವಾಗಿ ನಡೆಯುವುದು. ಈ ವಚನಗಳ ಪಠಣದ ಧ್ವನಿಗೆ ಭೂತ ಪ್ರೇತ ಬಡಿದವರು ವಿಚಿತ್ರವಾಗಿ ಕೂಗುತ್ತಾ ಹಿಮ್ಮುಖವಾಗಿ ಸಾಗುತ್ತಾರೆ. ನಂತರ ಈ ಪ್ರೇತಗಳನ್ನು ಹಿರೋಡ್ಯ ದೇವರ ಸನ್ನಿಧಾನದಲ್ಲಿ ನಿಗ್ರಹಿಸುವ ಕಾರ್ಯ ಅರ್ಚಕರು ಮಾಡುತ್ತಾರೆ. ಊರಿನ ಪವಿತ್ರ ಕಲ್ಯಾಣಿಯಾದ ಜಕಣಿ ಬಾವಿಯಲ್ಲಿ ಸಹಸ್ರಾರು ಭಕ್ತರು ಪವಿತ್ರ ಸ್ನಾನ ಮಾಡಿ ಉರುಳು ಸೇವೆ ಸಲ್ಲಿಸುತ್ತಾರೆ. ಈ ಜಾತ್ರೆಯು ಸರ್ವಧರ್ಮ ಸಮನ್ವಯದ ತಾಣ ಎಂಬುದಕ್ಕೆ ಇಲ್ಲಿನ ಆಚರಣೆಗಳೇ ಸಾಕ್ಷಿ. ಬಾರಾಬರುತಿ ಸಂಪ್ರದಾಯದಂತೆ ಮುಸ್ಲಿಂ ಬಾಂಧವರು ದೀನ್ ಜಗಾಯಿಸಿದ ನಂತರ ಶ್ರೀಗಳು, ರಾಜಮನೆತನದವರು, ಅರ್ಚಕರು ಮತ್ತು ಹಿರಿಯರು ಸೇರಿ ಧೂಳ್ಗಾಯಿ ಬಡಿದು ಸಕ್ಕರೆ ಹಂಚುವುದರೊಂದಿಗೆ ಜಾತ್ರೆಯನ್ನು ಸಂಪನ್ನಗೊಳಿಸುತ್ತಾರೆ. ಈ ಉತ್ಸವದಲ್ಲಿ ಪಾಲ್ಗೊಳ್ಳಲು ಯಾದಗಿರಿ, ಬಿಜಾಪುರ, ರಾಯಚೂರು ಜಿಲ್ಲೆಗಳಲ್ಲದೆ ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶದಂತಹ ನೆರೆ ರಾಜ್ಯಗಳಿಂದಲೂ ಲಕ್ಷಾಂತರ ಭಕ್ತ ಸಮೂಹವೇ ಹರಿದು ಬರುತ್ತದೆ. ಹೀಗೆ ಕೊಡೇಕಲ್ ಜಾತ್ರೆಯು ಕಾಯಕ, ದಾಸೋಹ ಮತ್ತು ಸಮಾನತೆ ಎಂಬ ಬಸವ ತತ್ವವನ್ನು ಜೀವಂತವಾಗಿರಿಸುವ ವಿಶಿಷ್ಟ ಮಹೋತ್ಸವವಾಗಿದೆ.